ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹಳ ದೊಡ್ಡ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನು ಕೇಳಿದ್ರೆ, ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೈತಪ್ಪು ಹೋಗಿದೆ. ಟ್ರಂಪ್ ಹೆಸರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಟ್ರಂಪ್ ಅವರ ಕಡು ವಿರೋಧಿ ರಾಷ್ಟ್ರದ ಓರ್ವ ಮಹಿಳೆಗೆ ಆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಟ್ರಂಪ್ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಇಂಗು ತಿಂದ ಮಂಗನಂತಹ ಪರಿಸ್ಥಿತಿ ಉಂಟಾಗಿದೆ. ಮಿತ್ರರೇ, ಪ್ರತಿ ವರ್ಷವೂ ಕೂಡ ನೊಬೆಲ್ ಶಾಂತಿ ಪುರಸ್ಕಾರ ಒಬ್ರಲ್ಲ ಒಬ್ರಿಗೆ ಬರುತ್ತೆ. ನಾವೇನು ಅದನ್ನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇರಲಿಲ್ಲ, ನಿಮಗೂ ಅದ್ರ ಬಗ್ಗೆ ಯಾವುದೇ ಕ್ಯೂರಿಯಾಸಿಟಿ ಕೂಡ ಇರ್ತಾ ಇರಲಿಲ್ಲ. ನಮ್ಮ ದೇಶದವ್ರಿಗೆ ಯಾರಿಗಾರು ಬಂದರೆ ನಾವು ಒಂದು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ತಿದ್ವಿ ಅಷ್ಟೇ. ಆದರೆ ಈ ಬಾರಿ ಟ್ರಂಪ್ ನೊಬೆಲ್ಗೋಸ್ಕರವಾಗಿ ಹಪಹಪಿಸ್ತಾ ಇದ್ರು, ನನಗೆ ಕೊಡಿ ಅಂತ ಅಂಗಲಾಚಿ ಬೇಡ್ತಾ ಇದ್ರು. ನಾನು ಇದುವರೆಗೂ ಕೂಡ ಒಂದು ಪ್ರಶಸ್ತಿಗೋಸ್ಕರವಾಗಿ ಒಬ್ಬ ಮನುಷ್ಯ ಇಷ್ಟೊಂದು ಅಂಗಲಾಚಿ ಬೇಡಿದ್ದನ್ನು ನೋಡೇ ಇರಲಿಲ್ಲ. ಆದರೆ ಟ್ರಂಪ್ ವಿಶ್ವದ ಎಲ್ಲ ವೇದಿಕೆಯಲ್ಲೂ ಕೂಡ ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಬರಬೇಕು, ಅವ್ರು ನಾಮಿನೇಟ್ ಮಾಡಿದ್ದಾರೆ, ಇವ್ರು ನಾಮಿನೇಟ್ ಮಾಡಿದ್ದಾರೆ, ಹೀಗೆಲ್ಲ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ರು. ಜೊತೆಗೆ ಯಾರಾದರೂ ಟ್ರಂಪ್ ಹೆಸರು ಹೇಳದೇ ಇದ್ದರೆ ಅವ್ರ ಮೇಲೆ ಸಿಟ್ಟಾಗ್ತಾ ಇದ್ರು. ಆ ದೇಶ ಮತ್ತು ಅಮೆರಿಕದ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನೇ ಬಲಿ ಕೊಡ್ತಾ ಇದ್ರು. ಅಂತಹ ಉಚ್ಚಾಟವನ್ನು ಟ್ರಂಪ್ ಮಾಡಿದ್ರೂ ಕೂಡ ಅವರಿಗೆ ನೊಬೆಲ್ ಶಾಂತಿ ಸಿಗಲೇ ಇಲ್ಲ. ಹಾಗಾದರೆ ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ತಪ್ಪು ಹೋಗಿದ್ಯಾಕೆ? ತಪ್ಪಿಸಿದ್ಯಾರು? ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ಕೈ ತಪ್ಪಿದ್ದಂತೆ ಯುರೋಪ್ನ ಒಂದು ರಾಷ್ಟ್ರ ಭಯಗೊಂಡಿದೆಯಲ್ಲ, ಅದು ಯಾಕೆ? ಹಾಗೆ ಟ್ರಂಪ್ ಯಾಕೋಸ್ಕರವಾಗಿ ನನಗೆ ನೊಬೆಲ್ ಬರಲೇಬೇಕು ಅಂತ ಅಷ್ಟೊಂದು ಡಿಮ್ಯಾಂಡ್ ಮಾಡ್ತಾ ಇದ್ರು? ಬಹಳ ಇಂಟ್ರೆಸ್ಟಿಂಗ್ ಅಂಶಗಳಿದ್ದಾವೆ. ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನನಗಿವತ್ತು ಬಹಳ ಖುಷಿಯಾಗಿದೆ. ಕಾರಣ ಇಷ್ಟೇ, ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿಲ್ವಲ್ಲ ಅಂತ. ಯಾಕೆ ಕೇಳಿದ್ರೆ, ಟ್ರಂಪ್ ಯಾವುದೇ ಪ್ರಶಸ್ತಿಗಾಗಲಿ, ಪುರಸ್ಕಾರಕ್ಕಾಗಲಿ, ಹೊಗಳಿಕೆಗಾಗಲಿ ಯಾವುದಕ್ಕೂ ಯೋಗ್ಯವಾದಂಥ ವ್ಯಕ್ತಿಯೇ ಅಲ್ಲ. ಇಡೀ ವಿಶ್ವದ ದುರಂತ ಇತಿಹಾಸವನ್ನೇನಾದರೂ ಬರೆಯೋದಕ್ಕೆ ಕೂತ್ಕೊಂಡ್ರೆ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿದ್ದಾರಲ್ಲ, ಇದನ್ನ ಮೊದಲನೇ ಸಾಲಿನಲ್ಲಿ ಬರಿಬೇಕು. ಯಾಕೆ ಕೇಳಿದ್ರೆ, ಅಮೆರಿಕದ ಅಧ್ಯಕ್ಷ ಗಾದಿಗೆ ಇಷ್ಟು ಅನ್ಫಿಟ್ ಫೆಲೋವನ್ನು ಇದುವರೆಗೆ ಕೂರಿಸಿರಲಿಲ್ಲ. ಅಂತಹ ಒಬ್ಬ ವ್ಯಕ್ತಿ ನೊಬೆಲ್ ಪಾರಿತೋಷಕಕ್ಕೋಸ್ಕರವಾಗಿ ಹಪಹಪಿಸ್ತಾ ಇದ್ದ. ಅದು ಅಲ್ಲದೆ ಟ್ರಂಪ್ಗೆ ನಾಮಿನೇಟ್ ಮಾಡಿದ್ಯಾರು? ಪಾಕಿಸ್ತಾನಕ್ಕೆ ವಿಶ್ವದಲ್ಲಿ ಎಂತಹ ಕ್ರೆಡಿಬಿಲಿಟಿ ಇದೆ ಅಂತ ಯೋಚನೆ ಮಾಡಿ. ಭಾರತ ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಆಯಿತು, ಅದನ್ನು ಟ್ರಂಪ್ ನಿಲ್ಲಿಸ್ಬಿಟ್ರು. ಇದಕ್ಕೋಸ್ಕರವಾಗಿ ನಾವು ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ಟ್ರಂಪ್ ಅವರನ್ನು ನಾಮಿನೇಟ್ ಮಾಡ್ತಾ ಇದ್ದೀವಿ. ಹೀಗಂತ ಶಾಬಾಜ್ ಶರೀಫ್, ಪಾಕಿಸ್ತಾನದ ಪ್ರಧಾನಿ, ವಿಶ್ವಸಂಸ್ಥೆಯಲ್ಲಿ ನಿಂತ್ಕೊಂಡು ಹೇಳ್ತಾನೆ. ಟ್ರಂಪ್ ಅನ್ನ ನಾಮಿನೇಟ್ ಮಾಡಿದಂತಹ ಇನ್ನೊಂದು ದೇಶ ಇಸ್ರೇಲ್ ಒಳ್ಳೆ ದೇಶನೇ, ನಾನೇನಿಲ್ಲ ಅಂತ ಹೇಳಲ್ಲ. ಯಾಕೆ ಕೇಳಿದ್ರೆ, ಅದು ಭಾರತಕ್ಕೆ ಆಪ್ತವಾದಂತಹ ದೇಶ, ಹಾಗಾಗಿ ನನಗೆ ಇಸ್ರೇಲ್ ಕೂಡ ಇಷ್ಟ ಆಗುತ್ತೆ. ಆದರೆ ಇಸ್ರೇಲ್ ನಿಜವಾಗ್ಲೂ ಕೂಡ ಟ್ರಂಪ್ ಅನ್ನ ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮಿನೇಟ್ ಮಾಡುವಂತಹ ಸ್ಥಿತಿಯಲ್ಲಿದೆಯಾ? ಇಸ್ರೇಲ್ನ ಬಾಯಲ್ಲಿ ಶಾಂತಿ ಎನ್ನುವಂತಹ ಪದ ಬರಬಹುದಾ? ನೀವೇ ಯೋಚನೆ ಮಾಡ್ಕೊಳ್ಳಿ. ಹೀಗೆ ಟ್ರಂಪ್ ಹುಜೂರ್ಗಳನ್ನ ಇಟ್ಕೊಂಡು ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಬರಲೇಬೇಕು ಅಂತ ಕ್ಲೈಮ್ ಮಾಡ್ತಾ ಇದ್ರು. ಎಲ್ಲಾ ವೇದಿಕೆಯಲ್ಲೂ ಇದನ್ನು ಹೇಳ್ಕೊಡ್ತಾ ಇದ್ರು. ಆದ್ರೆ ಇವತ್ತು ನೊಬೆಲ್ ಶಾಂತಿ ಪುರಸ್ಕಾರ ಘೋಷಣೆಯಾಗಿದೆ. ಯಾರಿಗಪ್ಪ ಸಿಕ್ಕಿದೆ ಅಂತಂದ್ರೆ, ವೆನಿಜುವೆಲಾ ದೇಶದ ಓರ್ವ ಹೋರಾಟಗಾರ್ತಿಗೆ. ವೆನಿಜುವೆಲಾದ ವಿಪಕ್ಷ ನಾಯಕಿ ಮರಿಯಾ ಕೊರಿಯಾ ಮೊಚಾಡೋ ಅನ್ನುವಂಥವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಘೋಷಣೆ ಮಾಡಲಾಗಿದೆ. ಈ ಮರಿಯಾ ಹುಟ್ಟಿದ್ದು 1967ರಲ್ಲಿ ವೆನಿಜುವೆಲಾ ದೇಶದಲ್ಲಿ. 2002ರಲ್ಲಿ ಮರಿಯಾ ಸುಮ್ಯಾಟೆ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತಾರೆ. ಅಲ್ಲಿ ಮದುರೋ ಸರ್ಕಾರದ ವಿರುದ್ಧವಾಗಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. ಮದುರೋ ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆ, ಚುನಾವಣೆ ಸರಿಯಾಗಿ ನಡೆದಿಲ್ಲ, ವೆನಿಜುವೆಲಾದಲ್ಲಿ ಪ್ರಜಾಸತ್ತಾತ್ಮಕತೆ ಸತ್ತೋಗಿದೆ ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡ್ತಾರೆ. 2023ರಲ್ಲಿ ಇವರು ವಿರೋಧ ಪಕ್ಷದ ನಾಯಕಿಯಾಗಿಯೂ ಕೂಡ ಆಯ್ಕೆ ಆಗ್ತಾರೆ. 67% ಮತ ಇವರಿಗೆ ಸಿಗುತ್ತೆ. ಆದರೂ ಕೂಡ ಮದುರೋ ಸರ್ಕಾರ ಇವರನ್ನು ತಡೆಯುವಂತಹ ಪ್ರಯತ್ನ ಮಾಡುತ್ತೆ. ಆದರೆ ಇವರಿಗಿರುವಂತಹ ಬೆಂಬಲದ ಕಾರಣದಿಂದಾಗಿ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ವೆನಿಜುವೆಲಾದಲ್ಲಿ ನಿರಂತರವಾಗಿ ಪ್ರಜಾಪ್ರಭುತ್ವಕ್ಕೋಸ್ಕರವಾಗಿ ಹೋರಾಟ ಮಾಡಿದ ಕಾರಣದಿಂದಾಗಿ ಮರಿಯಾಗೆ ಈ ಬಾರಿಯ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಘೋಷಣೆ ಮಾಡಲಾಗಿದೆ. ಈ ಮೂಲಕವಾಗಿಯೂ ಕೂಡ ಟ್ರಂಪ್ಗೆ ಒಂದು ಪ್ರಬಲವಾದಂತಹ ಸಂದೇಶ ಕೊಡಲಾಗಿದೆ. ಅದೇನು ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ವೆನಿಜುವೆಲಾ ಟ್ರಂಪ್ ಅವರ ಎನಿಮಿ ಕಂಟ್ರಿ. ಆ ವೆನಿಜುವೆಲಾ ಮೇಲೆ ಯುದ್ಧ ಮಾಡಬೇಕು ಅಂತ ಹೇಳಿ ಟ್ರಂಪ್ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಅಮೆರಿಕದ ಸೇನೆ ಈಗಲೂ ಕೂಡ ವೆನಿಜುವೆಲಾದ ಸುತ್ತುವರೆದು ನಿಂತಿದೆ. ಅಷ್ಟು ಮಾತ್ರ ಅಲ್ಲ, ಕೆರಿಬಿಯನ್ ಸಮುದ್ರದಲ್ಲಿ ಅನೇಕ ಬೋಟ್ಗಳ ಮೇಲೆ ಅಮೆರಿಕದ ಸೇನೆ ಬಾಂಬ್ ಹಾಕಿದೆ. ಇಷ್ಟೆಲ್ಲ ಮಾಡ್ತಿರುವಂತಹ ಟ್ರಂಪ್ಗೆ ಒಂದು ವೇಳೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಟ್ಟಿದ್ದೇ ಆದ್ರೆ ಅದಕ್ಕೇನಾದ್ರೂ ಅರ್ಥ ಇರುತ್ತಾ? ನೀವೇ ಹೇಳಿ. ಹೀಗಾಗಿ ನೊಬೆಲ್ ಕಮಿಟಿ ಟ್ರಂಪ್ಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಟ್ಟಿದೆ. ನೀವು ಯಾವ ವೆನಿಜುವೆಲಾ ಮೇಲೆ ಯುದ್ಧ ಮಾಡೋದಕ್ಕೆ ಬಯಸ್ತಾ ಇದ್ದೀರೋ ಅಲ್ಲಿನ ಓರ್ವ ನಾಯಕಿಗೆ ನಾವು ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಡ್ತೀವಿ ಎನ್ನುವಂತಹ ಸಂದೇಶ ಕೊಟ್ಟಿದೆ. ನೊಬೆಲ್ ಶಾಂತಿ ಪುರಸ್ಕಾರವನ್ನು ಘೋಷಣೆ ಮಾಡಿದಂತಹ ನೊಬೆಲ್ ಸಮಿತಿಯ ಅಧ್ಯಕ್ಷ ಜೋರ್ಗೆನ್ ವಾರ್ಡ್ಹೋಫ್ ಮರಿಯಾ ಅವರ ಕೆಚ್ಚೆದೆಯ ಹೋರಾಟ ಜನತಂತ್ರದ ಆಶಾಕಿರಣ ಅಂತ ಬಣ್ಣಿಸಿದ್ದಾರೆ. ಹಾಗಾದ್ರೆ ನೊಬೆಲ್ ಶಾಂತಿ ಪುರಸ್ಕಾರ ಟ್ರಂಪ್ ಅವರ ಕೈ ತಪ್ಪಿದ್ದಾದ್ರೂ ಹೇಗೆ? 7 ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಟ್ರಂಪ್ ಅವರೇ ಕ್ಲೈಮ್ ಮಾಡ್ತಾ ಇದ್ದಾರಲ್ಲ. ಈಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ನಾನೇ ನಿಲ್ಲಿಸಿದೆ, ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ವಿರುದ್ಧ ಯುದ್ಧ ಆಗ್ತಾ ಇತ್ತು, ಅದನ್ನೂ ಕೂಡ ನಾನೇ ನಿಲ್ಲಿಸಿದೆ, ಇರಾನ್ ಮೇಲೆ ಇಸ್ರೇಲ್ ಯುದ್ಧ ಮಾಡಿತ್ತು, ಅದನ್ನೂ ಕೂಡ ನಾನೇ ನಿಲ್ಲಿಸಿದೆ, ಗಾಜಾದ ಮೇಲೆ ಇಸ್ರೇಲ್ ನಿರಂತರವಾಗಿ 2 ವರ್ಷದಿಂದ ಯುದ್ಧ ಮಾಡ್ತಾ ಇತ್ತು, ಈಗ 20 ಅಂಶಗಳ ಶಾಂತಿಯ ಪ್ರಸ್ತಾವನೆಯೊಂದಿಗೆ ಆ ಯುದ್ಧ ಕೂಡ ನಿಲ್ಲಿಸಿದ್ದೀನಿ. ಇಷ್ಟೆಲ್ಲ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ರು, ಒಂದೆರಡು ಯುದ್ಧ ಅಲ್ಲ.
ಹಾಗಾದರೆ ಟ್ರಂಪ್ ಇಷ್ಟೆಲ್ಲ ಪ್ರಯತ್ನ ಪಟ್ಟಿದ್ರೂ ಕೂಡ ನೊಬೆಲ್ ಸಮಿತಿ ಯಾಕೋಸ್ಕರವಾಗಿ ಅದನ್ನು ಪುರಸ್ಕರಿಸಿಲ್ಲ, ಯಾಕೆ ಟ್ರಂಪ್ಗೆ ಪ್ರಶಸ್ತಿಯನ್ನು ಕೊಟ್ಟಿಲ್ಲ ಕೇಳಿದ್ರೆ, ಮೇಲ್ನೋಟಕ್ಕೆ ಸಿಗುವ ಕಾರಣ ಏನು ಕೇಳಿದ್ರೆ, ಟ್ರಂಪ್ ಅವರು ಏನು ಪ್ರಯತ್ನ ಮಾಡಿದಾರಲ್ಲ ಇದು ಯಾವುದೂ ಕೂಡ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡಿದ್ದಲ್ಲ. ಅಂದರೆ ಯುದ್ಧ ನಿಲ್ಲಿಸಿದೀನಿ ಅಂತ ಟ್ರಂಪ್ ಈಗ ಕ್ಲೈಮ್ ಮಾಡ್ತಾ ಇದ್ದಾರೆ. ನಾಳೆನೂ ಇದು ಕಂಟಿನ್ಯೂ ಆಗುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈಗೇನು ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಿಲ್ಲಿಸಿದ್ದೀನಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ನಾಳೆ ಅದೇ ಇರಾನ್ ಮೇಲೆ ಇದೇ ಟ್ರಂಪ್ ಯುದ್ಧವನ್ನು ಸಾರಬಹುದು. ಆ ರೀತಿಯಾದಂತಹ ಪರಿಸ್ಥಿತಿ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಏನಾಗ್ತಾ ಇದೆ ಅಂತ ಇಡೀ ಜಗತ್ತಿಗೆ ಗೊತ್ತು. ಅಷ್ಟೇ ಏಕೆ ಮಿತ್ರರೇ, ಈಗ ವೆನಿಜುಲಾ ವಿಚಾರವನ್ನೇ ನಾನು ನಿಮಗೆ ಹೇಳಿದೆ. ಆ ದೇಶದ ಮೇಲೂ ಕೂಡ ಟ್ರಂಪ್ ಯಾವುದೇ ಸಮಯದಲ್ಲಿ ಯುದ್ಧ ಸಾರಬಹುದು. ಗಾಜಾದ ಶಾಂತಿ ಒಪ್ಪಂದ ಒಂದು ದೂರದೃಷ್ಟಿ ಇಟ್ಟುಕೊಂಡು ಮಾಡಿದ್ದಲ್ಲ, ಈ ತಕ್ಷಣಕ್ಕೆ ಪರಿಹಾರ ಅಷ್ಟೇ. ಜೊತೆಗೆ ಇದೆಲ್ಲದರಲ್ಲೂ ಕೂಡ ಟ್ರಂಪ್ ಅವರ ಶ್ರಮ ಎಷ್ಟಿದೆ ಅನ್ನೋದನ್ನು ಕೂಡ ನೊಬೆಲ್ ಶಾಂತಿ ಕೊಡುವಂತಹ ಸಮಿತಿ ಪರಿಶೀಲನೆ ಮಾಡಿದೆ. ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ನಾನು ನಿಲ್ಲಿಸಿದೆ ಅಂತ ಟ್ರಂಪ್ ಹೇಳ್ತಾ ಇದ್ರು ಕೂಡ ಭಾರತ ಅದನ್ನು ಒಪ್ಕೊಂಡಿಲ್ಲ. ಭಾರತ ಟ್ರಂಪ್ ಹೆಸರನ್ನು ನಾಮಿನೇಟ್ ಮಾಡಿಲ್ಲ. ಹೀಗಾಗಿ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಡುವಂತಹ ಸಂದರ್ಭದಲ್ಲಿ ಆ ಸಮಿತಿ ಟ್ರಂಪ್ ಅವರ ಹೆಸರನ್ನ ಪರಿಗಣಿಸಿಲ್ಲ. ಹಾಗಾದರೆ ಯಾವುದು ಆ ಸಮಿತಿ, ಯಾರು ಅದರ ಸದಸ್ಯರು, ಅವರನ್ನು ಯಾರು ನೇಮಕ ಮಾಡ್ತಾರೆ, ಇದೂ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಈ ನೊಬೆಲ್ ಪ್ರಶಸ್ತಿಯನ್ನ 1901ರಿಂದ ಆರಂಭಿಸಲಾಗಿದೆ. ವಿಶ್ವದ ಅತ್ಯಂತ ಪ್ರತಿಷ್ಠಿತವಾದಂತಹ ಒಂದು ಪ್ರಶಸ್ತಿ ಇದು. ಕೈಗಾರಿಕೋದ್ಯಮಿಯಾದಂತಹ ಆಲ್ಫ್ರೆಡ್ ನೊಬೆಲ್ ಅವರ ಇಚ್ಛೆಯಂತೆ ಈ ಪ್ರಶಸ್ತಿಯನ್ನ ಆರಂಭಿಸಲಾಗಿದೆ. ಅಂದ್ರೆ ಅವರೊಂದು ಉಯಿಲು ಬರೆದಿಟ್ಟಿದ್ರು, ನನ್ನ ಹೆಸರಿನಲ್ಲಿ ಇಂತಿಂತಹ ಪ್ರಶಸ್ತಿಯನ್ನ ಕೊಡಬೇಕು ಅಂತ. ಮುಖ್ಯವಾಗಿ 5 ವಿಭಾಗದಲ್ಲಿ ಸಾಧನೆ ಮಾಡಿದಂಥವರಿಗೆ ಪ್ರತಿ ವರ್ಷ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ವಿಶ್ವದಾದ್ಯಂತ ಎಲ್ಲ ದೇಶಗಳಲ್ಲಿರುವಂತಹ ಸಾಧಕರನ್ನ ಪರಿಗಣಿಸಲಾಗುತ್ತೆ. ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ ಅಂದರೆ ವೈದ್ಯಕೀಯ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರ, ಜೊತೆಗೆ ಶಾಂತಿ, ಈ 5 ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಈ ಪ್ರಶಸ್ತಿಗೆ ಆಯ್ಕೆ ಮಾಡುವಂತಹದ್ದು ನಾರ್ವೇಜಿಯನ್ ನೊಬೆಲ್ ಸಮಿತಿ. ಇದು 5 ಜನರ ಒಂದು ಸಮಿತಿ. ಈ ಸಮಿತಿಯನ್ನು ನೇಮಕ ಮಾಡುವಂತಹದ್ದು ನಾರ್ವೆ ದೇಶದ ಸಂಸತ್ತು. ಆ ಸಮಿತಿ ಎಲ್ಲಾ ಮಾನದಂಡಗಳನ್ನು ಆಧರಿಸಿ ಪ್ರಶಸ್ತಿಯನ್ನ ಘೋಷಣೆ ಮಾಡುತ್ತೆ. ಡಿಸೆಂಬರ್ 10ನೇ ತಾರೀಕು ಅವತ್ತು ಆಲ್ಫ್ರೆಡ್ ನೊಬೆಲ್ ನಿಧನರಾದಂತಹ ದಿನ. ಅಂದು ಈ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುತ್ತೆ. ನಾರ್ವೆಯ ರಾಜಮನೆತನ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೆ. ಈಗೊಂದು ಮಜಾ ಇದೆ. ಅದೇನು ಕೇಳಿದ್ರೆ, ಟ್ರಂಪ್ ಈ ಬಾರಿ ನನಗೆ ನೊಬೆಲ್ ಬರಬೇಕು ಅಂತ ಹೇಳಿ ಅನೇಕ ವೇದಿಕೆಯಲ್ಲಿ ಹೇಳ್ತಾನೇ ಇದ್ರು, ಆದರೆ ಪ್ರಶಸ್ತಿ ಬಂದಿಲ್ಲ. ಈಗ ಟ್ರಂಪ್ ಸಿಟ್ಟು ನಾರ್ವೆ ಸರ್ಕಾರದ ಮೇಲೆ ತಿರುಗಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಟ್ರಂಪ್ ಒಬ್ಬ ಹುಂಬ ಅಲ್ವಾ, ಅವ್ರು ಯಾರ ಮೇಲೆ ಬೇಕಾದರೂ ಸಿಟ್ಟಾಗ್ತಾರೆ. ಉದಾಹರಣೆಗೆ ಅಮೆರಿಕದ ಪತ್ರಿಕೆಯೇ ವರದಿ ಮಾಡದಂತೆ ಭಾರತದ ಮೇಲೆ ಟ್ರಂಪ್ ಇಷ್ಟೆಲ್ಲ ಸೇಡ್ ತೀರಿಸಿಕೊಳ್ಳೋದಕ್ಕೆ ಕಾರಣ ಏನು ಕೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಪದೇ ಪದೇ ಹೇಳ್ತಾರೆ, ಯುದ್ಧ ನಿಲ್ಲಿಸಿದ್ದಕ್ಕೋಸ್ಕರವಾಗಿ ಪಾಕಿಸ್ತಾನ ನನ್ನ ಹೆಸರನ್ನ ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಟ್ ಮಾಡಿದೆ. ಇದನ್ನ ಪದೇ ಪದೇ ಟ್ರಂಪ್ ಮೋದಿ ಅವರ ಬಳಿಯಲ್ಲಿ ಹೇಳ್ತಾರಂತೆ. ಆದರೆ ಮೋದಿ ಇದಕ್ಕೆ ಕಿವಿ ಕೊಡೋದಿಲ್ಲ. ಬದಲಾಗಿ ಯುದ್ಧವನ್ನು ನೀವು ನಿಲ್ಲಿಸಿದ್ದಲ್ಲ ಸ್ವಾಮಿ, ಇದು ಬೈಲ್ಯಾಟ್ರಲ್ ಇಶ್ಯೂ. ಪಾಕಿಸ್ತಾನದ ಡಿಜಿಎಂಒ ಯುದ್ಧ ವಿರಾಮಕ್ಕೋಸ್ಕರವಾಗಿ ಬೇಡಿಕೆ ಸಲ್ಲಿಸಿದ ಕಾರಣದಿಂದಾಗಿ ಯುದ್ಧ ನಿಂತಿದೆ, ಇದರಲ್ಲಿ ನಿಮ್ಮ ಪಾತ್ರ ಏನೂ ಇಲ್ಲ ಅಂತ ಮೋದಿ ಅದನ್ನು ತಿರಸ್ಕಾರ ಮಾಡ್ತಾರೆ. ಹೀಗಾಗಿ ಟ್ರಂಪ್ ಭಾರತದ ಮೇಲೆ ಮುನಿಸಿಕೊಂಡ್ರು, ಮೋದಿ ಸರ್ಕಾರದ ವಿರುದ್ಧ ಮುನಿಸಿಕೊಂಡ್ರು. ಇದೇ ಕಾರಣದಿಂದಾಗಿ ಇಷ್ಟೆಲ್ಲ ತಿಕ್ಕಾಟ ಆಗ್ತಾ ಇದೆ. ಅವರ 50% ಟ್ಯಾರಿಫ್ ಇರಬಹುದು, ಟ್ರೇಡ್ ಡೀಲ್ ಆಗದೇ ಇರುವಂತಹದ್ದಿರಬಹುದು, ಈಗ ಪಾಕಿಸ್ತಾನವನ್ನು ಅಪ್ಪಿ ಮುದ್ದಾಡುವಂತಹ ಸ್ಥಿತಿ ಇರಬಹುದು. ಇದೆಲ್ಲದಕ್ಕೂ ಮೂಲ ಕಾರಣವೇ ಮೋದಿ ಟ್ರಂಪ್ ಅವರ ಹೆಸರನ್ನ ನಾಮಿನೇಟ್ ಮಾಡದೇ ಇರುವಂತಹದ್ದು. ಹೀಗಂತ ಅಮೆರಿಕದ ಪತ್ರಿಕೆಗಳೇ ವರದಿ ಮಾಡಿದ್ವು. ಅಂದ್ರೆ ನೊಬೆಲ್ಗೋಸ್ಕರವಾಗಿ ಟ್ರಂಪ್ ಅಷ್ಟು ಹಪಹಪಿಸ್ತಾ ಇದ್ರು. ಈಗ ನಾರ್ವೆ ದೇಶದ ಆ ಕಮಿಟಿ ಟ್ರಂಪ್ ಅವರ ಹೆಸರನ್ನ ಪರಿಗಣಿಸಿಲ್ವಲ್ಲ, ಬೇರೆಯವರಿಗೆ ಈ ಬಾರಿಯ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಟ್ಟಿದೆಯಲ್ಲ. ಹೀಗಾಗಿ ಟ್ರಂಪ್ ಅವರ ಸಿಟ್ಟು ಆ ದೇಶದ ಮೇಲೆ ತಿರುಗಿಕೊಳ್ಳಬಹುದು. ಈ ಒಂದು ಭಯ ಆ ದೇಶಕ್ಕೆ ಶುರುವಾಗ್ಬಿಟ್ಟಿದೆ. ಹೇಳೋಕ್ಕಾಗೋದಿಲ್ಲ, ಟ್ರಂಪ್ ಅವರ ಹುಚ್ಚುತನ ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು. ನಾಳೆ ನಾರ್ವೆ ಮತ್ತು ಅಮೆರಿಕದ ಸಂಬಂಧ ಕಂಪ್ಲೀಟ್ ಆಗಿ ಹಾಳಾಗಿ ಹೋದ್ರೂ ಏನು ಆಶ್ಚರ್ಯ ಪಡಬೇಡಿ. ಇನ್ನು ಟ್ರಂಪ್ ಅವರಿಗೆ ನೊಬೆಲ್ ಪಾರಿತೋಷಕ ಕೈ ತಪ್ಪೋದಕ್ಕೆ ಇನ್ನೂ ಒಂದು ಕಾರಣ ಇದೆ. ಅದೇನು ಕೇಳಿದ್ರೆ, ಈ ನೊಬೆಲ್ ಶಾಂತಿ ಪುರಸ್ಕಾರದ ಸಮಿತಿ ಇದೆಯಲ್ಲ, ಅದು ಹೆಚ್ಚಾಗಿ ಈ ಲೆಫ್ಟ್ ವಿಂಗ್ ಅವರ ಕೈಯಲ್ಲೇ ಇದೆ. ಅಂದ್ರೆ ಎಡಚರರ ಹಿಡಿತ ಅಲ್ಲಿ ಜಾಸ್ತಿ ಇದೆ. ಟ್ರಂಪ್ ಒಬ್ಬ ಹೇಳಿ ಕೇಳಿ ರೈಟ್ ವಿಂಗ್ ಲೀಡರ್. ಹೀಗಾಗಿ ಟ್ರಂಪ್ ಎಷ್ಟೇ ತಿಪ್ಪರಲಾಗ ಹಾಕಿದ್ರೂ ಕೂಡ ಈ ಬಾರಿಯ ಪ್ರಶಸ್ತಿ ಅವರಿಗೆ ಸಿಗೋದಿಲ್ಲ ಅಂತ ಅನೇಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೂ ಕೂಡ ಟ್ರಂಪ್ ಓಪನ್ ಆಗಿ ನಾನೆಲ್ಲ ಯುದ್ಧ ನಿಲ್ಲಿಸ್ಬಿಟ್ಟಿದ್ದೀನಿ, ನನಗೆ ಆ ಪ್ರಶಸ್ತಿ ಕೊಡಲೇಬೇಕು ಅಂತ ಕ್ಲೈಮ್ ಮಾಡ್ತಾ ಇದ್ರು. ಹಾಗಾದರೆ ನಿಮಗೊಂದು ಅಂತಿಮವಾಗಿ ಪ್ರಶ್ನೆ ಬರ್ತಾ ಇರಬಹುದು, ಯಾಕೋಸ್ಕರವಾಗಿ ಟ್ರಂಪ್ ಅವರಿಗೆ ಅಷ್ಟೊಂದು ಆ ಪ್ರಶಸ್ತಿಯ ಮೇಲೆ ವ್ಯಾಮೋಹ? ಅಂಥದ್ದೇನು ಕೋಟ್ಯಾಂತರ ರೂಪಾಯಿ ಕೊಟ್ಟು ಬಿಡ್ತಾರ? $1-2 ಬಿಲಿಯನ್ ಏನಾದರೂ ಟ್ರಂಪ್ಗೆ ಸಿಕ್ತಿತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಟ್ರಂಪ್ ಅಮೆರಿಕದಲ್ಲಿ ತನ್ನ ಪ್ರತಿಸ್ಪರ್ಧಿಯಾಗಿ ನೋಡುವಂಥದ್ದು ಒಬಾಮಾರನ್ನ. ಬರಾಕ್ ಒಬಾಮಾ ಈಗಾಗಲೇ 2 ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಅವರ ಅವಧಿ ಮುಕ್ತಾಯ ಆಗಿದೆ. ಇನ್ನೇನು ಒಬಾಮಾ ಅಧ್ಯಕ್ಷರಾಗೋದಕ್ಕೆ ಸಾಧ್ಯ ಇಲ್ಲ. ಹೀಗಿದ್ರೂ ಸಹ ಟ್ರಂಪ್ ತನ್ನ ಪ್ರತಿಸ್ಪರ್ಧಿಯಾಗಿ ಒಬಾಮಾರನ್ನೇ ನೋಡ್ತಾರೆ. ಈ ಒಬಾಮಾಗೆ 2009ರಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ಬಂದಿತ್ತು.
ಅದು ಯಾಕೆ ಬಂದಿತ್ತು ಅಂತ ನನಗೆ ಈಗಲೂ ಕೂಡ ಪ್ರಶ್ನೆ. ಆ ಸಂದರ್ಭದಲ್ಲಿ ಅಮೆರಿಕ ವಿಶ್ವದ ಅನೇಕ ಕಡೆಗಳಲ್ಲಿ ಯುದ್ಧದಲ್ಲಿ ಭಾಗಿಯಾಗಿತ್ತು. ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೇನೆ ಇತ್ತು, ಇರಾಕ್ ಯುದ್ಧ ಆಗಿತ್ತು. ಒಬಾಮಾ ಎಲ್ಲೂ ಕೂಡ ಶಾಂತಿಯ ಪ್ರತೀಕವಾದಂಥ ನಾಯಕ ಆಗಿರಲೇ ಇಲ್ಲ. ಆದರೂ ಕೂಡ ಒಬಾಮಾ ಒಬ್ಬ ಲೆಫ್ಟ್ ವಿಂಗ್ ಲೀಡರ್, ಹೀಗಾಗಿ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಇದೇ ಕಾರಣದಿಂದ ಟ್ರಂಪ್ ನನಗೂ ಕೂಡ ಆ ಪ್ರಶಸ್ತಿ ಬರಬೇಕು ಅಂತ ಬಯಸ್ತಾ ಇದ್ರು, ಅಂದರೆ ನಾನು ಒಬಾಮಾರಿಗೆ ಸರಿಸಮವಾಗಿರಬೇಕು ಅಂತ. ಆದರೆ ಟ್ರಂಪ್ಗೆ ಕೊನೆಗೂ ಕೂಡ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿಲ್ಲ. ಇನ್ನು ಯಾವಾಗ ಟ್ರಂಪ್ ಅವರಿಗೆ ನೊಬೆಲ್ ಪಾರಿತೋಷಕ ಕೈ ತಪ್ಪಿತು ಅಂತ ಗೊತ್ತಾಯ್ತೋ, ಭಾರತೀಯ ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಟ್ರೋಲ್ ಮಾಡಲಾಗ್ತಾ ಇದೆ. ಟ್ರಂಪ್ ಅವರನ್ನು ಯಾವ ಮಟ್ಟಿಗೆ ಲೇವಡಿ ಮಾಡ್ತಾ ಇದ್ದಾರೆ ಜನ ಅಂತಂದರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಮೀಮ್ಸ್ಗಳನ್ನು ಮಾಡಿ ಬಿಡ್ತಾ ಇದ್ದಾರೆ. ನನಗನ್ಸುತ್ತೆ ಟ್ರಂಪ್ಗೆ ಸ್ವಲ್ಪ ಸಮಯಾವಕಾಶ ಜಾಸ್ತಿ ಸಿಕ್ಕಿದೆ ಅಂತ. ಮುಂದಿನ ವರ್ಷದ ಆಯ್ಕೆಯವರೆಗೂ ಕೂಡ ಟ್ರಂಪ್ ಪ್ರಯತ್ನ ಮಾಡ್ತಾ ಇರಲಿ. ಈಗ ಕೇವಲ ಟ್ರಂಪ್ ಅವರು ಯುದ್ಧ ನಿಲ್ಲಿಸಿದ ಪಟ್ಟಿಯಲ್ಲಿ 7 ಮಾತ್ರ ಇದೆ. ಮುಂದಿನ ವರ್ಷದವರೆಗೆ ಅದು 17 ಆದರೂ ಆಗಬಹುದಲ್ವಾ? ಹೀಗಾಗಿ ಟ್ರಂಪ್ಗೆ ದೊಡ್ಡದಾದಂಥ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಬಹುದೇನೋ. ಮಿತ್ರರೇ, ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.